evaluate or to find antiderivative of. ಅಬ್ಸರ್ವ್ ಮಾಡಿ, ಪ್ರಾಬ್ಲಮ್ ಮ್ಯಾಕ್ಸಿಮಮ್ ಕೆಲವು ಹುಡುಗರು ಇಂಥವೆಲ್ಲ ವರ್ಕ್ ಮಾಡೇ ಇರೋದಿಲ್ಲ. ವರ್ಕ್ ಮಾಡಬೇಕು. ಸೈನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ರಾಬ್ಲಮ್ ಭಾರಿ ಈಸಿ ಇರುತ್ತೆ ನೋಡಿ. ಸೈನ್ ಇನ್ವರ್ಸ್ ಆಫ್ ಅಂತ ಕೊಟ್ಬಿಟ್ಟಿದ್ದಾರೆ. ಏನು ಮಾಡ್ಬೇಕು ಇದನ್ನು? ಸೈನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಅಂತ ಇದೆ. ಅದೇ ಥರ ಕಾಸ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅಂತ ಕೊಡ್ಬೋದು, ಟ್ಯಾನ್ ಇನ್ವರ್ಸ್ ಆಫ್ ಕಾಟ್ ಎಕ್ಸ್ ಅಂತ ಕೊಡ್ಬೋದು, ಸೀಕೆಂಟ್ ಇನ್ವರ್ಸ್ ಆಫ್ ಕೊಸಿಕೆಂಟ್ ಎಕ್ಸ್ ಅಂತ ಕೊಡ್ಬೋದು, ಕೊಸಿಕೆಂಟ್ ಇನ್ವರ್ಸ್ ಆಫ್ ಸೀಕೆಂಟ್ ಎಕ್ಸ್ ಅಂತ ಕೊಡ್ಬೋದು. ನೋಡಿ, ಒಂದು ಪ್ರಾಬ್ಲಮ್ಸ್ಗೆ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ಈಕ್ವಲ್ ಮಾಡ್ತೇನೆ. ಈಗ ಸೈನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಕಾಸ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಕೊಟ್ಟರೆ, ಟ್ಯಾನ್ ಇನ್ವರ್ಸ್ ಆಫ್ ಕಾಟ್ ಎಕ್ಸ್ ಕೊಟ್ಟರೆ, ಅಥವಾ ಕಾಟ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಕೊಟ್ಟರೆ, ಒಟ್ಟು 12 ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ತೇನೆ. ನಾನು ಇದೊಂದು ಪ್ರಾಬ್ಲಮ್ಸ್ ಏನು ಮಾಡ್ತೇನೆ, ಇದನ್ನು 12 ಪ್ರಾಬ್ಲಮ್ಸ್ 12 ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ತೇನೆ. 12 ಪ್ರಾಬ್ಲಮ್ಸಲ್ಲಿ ಯಾವುದನ್ನು ಕೊಡಲಿ, ಈಗೇನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದೇ ಥರ ಮಾಡಿ. ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ಅಲೈಡ್ ಆ್ಯಂಗಲ್ಸ್ ಚೆನ್ನಾಗಿ ಗೊತ್ತಿದೆ ನಮಗೆ. ಕಾಸ್ ಥೀಟಾ ಈಸ್ ಆಲ್ವೇಸ್ ಈಕ್ವಲ್ ಟು ಸೈನ್ ಆಫ್ π/2 ಮೈನಸ್ ಥೀಟಾ. ಕಾಸ್ ಥೀಟಾ ಈಸ್ ಆಲ್ವೇಸ್ ಈಕ್ವಲ್ ಟು ಸೈನ್ ಆಫ್ π/2 ಮೈನಸ್ ಥೀಟಾ. ಇಲ್ಲಿ ಔಟ್ ಸೈಡು ಸೈನ್ ಇನ್ವರ್ಸ್ ಇದೆ, ಒಳಗಡೆ ಕಾಸ್ ಎಕ್ಸ್ ಇದೆ. ಕಾಸ್ ಎಕ್ಸ್ನ ಸೈನ್ ಮಾಡಿ ಅಂದರೆ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಸೈನ್ ಆಫ್ π/2 ಮೈನಸ್ ಎಕ್ಸ್, ಸೈನ್ ಆಫ್ π/2 ಮೈನಸ್ ಎಕ್ಸ್. ವಿ ನೋ ದಟ್ ಇನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್, ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಈಕ್ವಲ್ ಟು ಎಕ್ಸ್. ಹಿಯರ್ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ π/2 ಮೈನಸ್ ಎಕ್ಸ್, π/2 ಮೈನಸ್ ಎಕ್ಸನ್ನು ನೀವು ಎಕ್ಸ್ ಅಂತ ಟ್ರೀಟ್ ಮಾಡಿ, ಅದಕ್ಕೆ ಇಂಟಿಗ್ರೇಷನ್ ಆಫ್ π/2 ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. π/2 is a constant. What is the integration of π/2? π/2 times of x. What is the integration of x? x square by 2 plus c. π/2 x minus x square by 2 plus c is the answer. ಈಗ ನಂಬರ್ 12 ಪ್ರಾಬ್ಲಮ್ಸಲ್ಲಿ ಯಾವುದನ್ನು ಕೇಳಲಿ, ಓಕೆ, ಯಾವ ಪ್ರಾಬ್ಲಮ್ಸ್ ಬೇಕಾದ್ರೂ ಕೇಳಿ. 12 ಪ್ರಾಬ್ಲಮ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಾನು. ವರ್ಕೌಟ್ ಮಾಡಿ. ಯಾವ ಪ್ರಾಬ್ಲಮ್ಸ್ ಇಂಟಿಗ್ರೇಷನ್ಸಲ್ಲಿ ಪ್ರಾಬ್ಲಮ್ಸನ್ನು ಎಕ್ಸ್ಪೆಕ್ಟೇ ಮಾಡೋಕ್ಕೆ ಬರೋಲ್ಲ, MCQನಲ್ಲಿ ಎಕ್ಸ್ಪೆಕ್ಟೇ ಮಾಡೋಕ್ಕೆ ಬರೋಲ್ಲ. ಇವೆಲ್ಲ ಕಂಡೀಷನ್ಸ್ ಗೊತ್ತಿದ್ದರೆ ಯಾವ ಪ್ರಾಬ್ಲಮ್ಸ್ ಬೇಕಾದ್ರೂ ಕೊಡಲಿ ಬಿಡಿ, ಸಾಲ್ವ್ ಮಾಡ್ಬೋದು.